ನಾನು ಯಾರಂತ ಪರಿಚಯ ಆಗಿರ್ಬೇಕಲ್ಲ. ನೀನು ಎಲ್ಲೋ ಈ ಮಾತು ಕೇಳಿ ಗೊತ್ತಾಯ್ತು. ಗೊತ್ತಾಯ್ತಾ? ನಾನು ನೀನು ಹೌದು ಮತ್ತು ಅವಳು ಅಲ್ಲಿ ಅದು ನಾನೆಲ್ಲ. ಯಾವುದು ಅದು ನಾನೆಲ್ಲ. ನಿನಗೆ ಗೊತ್ತಾಗ್ಲಿಲ್ವಾ? ನಾನು ಮತ್ತು ನೀನು ಅವಳು ಅಂತ ಹೇಳಿ ಇಲ್ಲಿ ಬರುದೇ ಬೇಡ ಇತ್ತೇನು. ಯಾಕೋ? ನೀವು ಎಲ್ಲೆಲ್ಲ ಹೋಗಿ ಅಂತೆಲ್ಲ ಮಾಡಿರಿ, ಅದಕ್ಕೆ ನನ್ನೆಲ್ಲ ಸೇರ್ಸ್ಕೊಳ್ಬೇಡಿ. ಅದೆಲ್ಲ ಅಲ್ವಾ? ಮತ್ತೆ ನಾನು ನೀವು ಸರಿ, ಮತ್ತೆ ಅವಳು ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ವಾ? ನಿನಗೆ ಗೊತ್ತಾಗುವುದೇ ಇಲ್ಲ. ಯಾರು? ನಾನು ನೀನು ಸೇರಿ ನಾಗವಲ್ಲಿ. ನೆನಪಾಯ್ತು ನೋಡಿ. ಅದನ್ನ ಬಾಯಿ ಬಿಟ್ಟು ಹೇಳಿ ನಿಮ್ಮ ನಾಲ್ಗಿಗೆ ಎತ್ತು ಮೆಟ್ಟಿತ ಮಾರ್ರೆ. ನಾಗವಲ್ಲಿ ಬಂಧನ ಮಾಡಬೇಕಿದ್ರೆ ನಾನಿದ್ದಲ್ಲಿಗೆ ಖಂಡಿತ ಹೌದು. ಆದ್ರೆ ಇವತ್ತಿನ ದಿವಸದಲ್ಲಿ ನಾಗವಲ್ಲಿಯ ಕಾಟ ಇಲ್ಲ. ನಿಮ್ಮ ದಯೆಯಿಂದ ನಾಗವಲ್ಲಿ ಕಾಟ ತಪ್ಪಿ ಹೋಗಿದೆ. ಆದ್ರೆ ಈಗ ಏನು ಸಮಸ್ಯೆ ಕೇಳಿದ್ರೆ, ನಮ್ಮ ಪುರದಲ್ಲಿ ನನಗೊಬ್ಬರು ಮಹಾರಾಜರಿದ್ದಾರೆ. ಅವರು ಒಬ್ಬಾಕೆಯನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರೀತಿಸುವಂತಹ ಸಂದರ್ಭ, ಆಕೆ ಈತನ ಪ್ರೀತಿಗೆ ಒಪ್ಪಲಿಲ್ಲ. ಅಂದ ಕ್ಷಣದಲ್ಲಿ ಬಲಾತ್ಕಾರಕ್ಕೆ ಮುಂದಾದ. ಬಲಾತ್ಕಾರ ಮಾಡುವಂತ ಸಂದರ್ಭ ಮನೆಯವರೆಲ್ಲ ಬಂದು ತಡೆದ್ರು. ಆಮೇಲೆ ಮನೆಯವರನ್ನೆಲ್ಲ ಹೊಡೆದು ಬಡಿದು ಓಡಿಸಿದ್ಮೇಲೆ ಅಲ್ಲಿಗಾದದ್ದೇ ದೈವದಾಗಮನ. ಪಂಜುರ್ಲಿ ದೈವ ಅಲ್ಲಿಗೆ ಬಂತು. ನಮ್ಮ ಕೆಲಸ ಕಾರ್ಯ ನಿಂತಿತು. ಹಾಗಂತಾದ್ರೆ ಆ ದೈವವನ್ನೊಂದು ಬಂಧನ ಮಾಡಿ ಕೊಡ್ತೀವಿ. ಮಂತ್ರವಾದಿಗಳೇ ಏನು ಇಲ್ಲಿ ಬನ್ನಿ. ಏನಾಯ್ತು? ನೀವು ಮುಂಚೆಯಿಂದಲೂ ಮಂತ್ರವಾದಿಗಳೇ? ಏನು ಅನುಮಾನವಾ? ಅಲ್ಲ, ಮುಂಚೆ ಮಡಕೆ ಮಾಡೋರ ಹತ್ರ ಈ ನಮ್ಮನೆ ಪೂಜೆ ಮಾಡಿ ಮಾಡ್ತೀವಿ. ನಾವು ಇರುವುದೇ ಹಾಗೆ, ಅಂದ್ರೆ ನಮ್ಮ ಶೈಲಿಯೇ ಹಾಗೆ. ಆಗ ಅಲ್ಲ ಮಂತ್ರವಾದಿಗಳು, ನಿಮ್ಗೆ ಮದುವೆ ಆಯ್ತಾ? ಇಲ್ಲ. ಮದುವೆ ಏನು ಇಲ್ಲ, ಆಗ್ಲಿಲ್ಲ. ಮತ್ತೆ ಮಗು ಯಾರು? ಮಗು ಅಂದ್ರೆ ಮೂರ್ಖ. ಅಂದ್ರೆ ಮಗು ಇಲ್ಲ. ನಮ್ಮ ಗುರುಗಳು ಶಿಷ್ಯ ಇಷ್ಟ ದಡ್ಡವ, ಗುರುಗಳು ಇಷ್ಟನಾರ. ಗುರುಗಳು ಅಂತ ಹೇಳಿದ್ರೆ ಹಾಗೆ ಹಿಡ್ಕೊಂಡು ಬರ್ಲಿಕ್ಕೆ ಆಗ್ತದ? ನಿಮ್ಮ ಗುರುಗಳು ಒಂದು ಕಣ ತಿಂದ್ರಿಯಾ? ಅದೆಲ್ಲ ನಿನಗೆ ಯಾಕೆ ಅದಕ್ಕೆ ಪ್ರಸಂಗ? ಅಂದ್ರೆ ಇವು ನನ್ನ ಗುರುಗಳು ಅಂತ ಹೇಳಿದ್ರೆ ಇವರೇ ಅಲ್ಲ. ನಮ್ಮ ಗುರುಗಳು ಸಾಯುವಾಗ ಹೇಳಿದ ಮಾತು ನನ್ನಲ್ಲಿ ಹೇಳಿದ್ರು. ಶಿಷ್ಯ, ನನ್ನನ್ನು ಸತ್ತ ಮೇಲೆ ನೀನು ಇಟ್ಟುಕೊಳ್ಳಬೇಕಂತಾದ್ರೆ ಹುಗಿಯಬಾರದು, ಅಂದ್ರೆ ಸುಡಬೇಕಂತ ಹೇಳಿದ್ರು. ಓಹೋ, ಸುಟ್ಟ ಮೇಲೆ ಆ ಬೂದಿಯನ್ನು ಇದರೊಳಗೆ ತುಂಬಿಸಿಕೊಂಡದ್ದೇ ಹೌದಾದ್ರೆ ನಿನ್ನ ಕಾರ್ಯ ಸಾಧನೆಗೆ ಒಳ್ಳೆಯದು ಅಂತ ಹೇಳಿ ಶಕ್ತಿ ದುಪ್ಪಟ್ಟಾಗ್ತದೆ ಅಂತ ಹೇಳಿ. ಹಾಗಾಗಿ ಗುರುಗಳ ರೂಪವನ್ನು ಧರಿಸಿ ಅದರಲ್ಲಿ ಶಕ್ತಿ ತುಂಬಿಸಿಕೊಂಡು ತೊಂದರೆ ಇಲ್ಲ. ಆದ್ರೆ ನಿಮ್ಮ ಗುರುಗಳ ಮಂಡಿ ಮಾತ್ರ ಬೋಳ್ ಮಂಡಿ ಆಯ್ತು, ಅದು ತೊಂದರೆ ಇಲ್ಲ. ನನಗಾಗ್ಬೇಕಂತ ಅದನ್ನು ದೈವ ಬಂಧನ. ಅದಕ್ಕೇನಾಗ್ಬೇಕು? ದೈವ ಬಂಧನ ಮಾಡುವುದಕ್ಕೆ ಇರುವುದು ನಾವು. ಅದೆಲ್ಲ ಸಣ್ಣ ಕಾರ್ಯ ನಮಗೆ. ಹೌದಾ? ಹೌದೌದು. ಹಾಗಂತಾದ್ರೆ ಸುಲಭದಲ್ಲಿ ದೈವ ಬಂಧನ ಮಾಡಿಕೊಡ್ತೇನೆ. ಆದ್ರೆ ಕೆಲವು ಪರಿಕರಗಳು ಬೇಕು. ಪರಿಕರಗಳು? ಹೌದು. ಯಾವುದಕ್ಕೆ? ಅದು ಹೋಮ ಮಾಡ್ಬೇಕು. ಓಹೋ, ಹೋಮಕ್ಕ ಏನೆಲ್ಲ ಬೇಕು? ಹೋಮಕ್ಕೆ ಮೊದಲನಾಗಿ 90 ಎಮ್ಮೆ. 90 ಎಮ್ಮೆ? ನೀವು ಮಂತ್ರವಾದಿಗಳ ಎಮ್ಮೆ ಹೋಮಕ್ಕ? ಅದು ಹೋಮಕ್ಕ ತೊಂದರೆ ಇಲ್ಲ. 90 ಬಲಿತವಾದ ಕೋಣ. 90 ಕೋಣ ಇಲ್ಲೂ ಕಂಬಳ ಆಗ್ತದ? ಕಂಬಳಕ್ಕಲ್ಲ, ಹೋಮಕ್ಕೆ. ಇದು ಹೋಮಕ್ಕ ಆಗ್ಲಿ. ಆಮೇಲೆ 90 ಹೆಣ್ಣು ಬೆಕ್ಕುಗಳು ಹೊಸರೆ ಆಗಿರಬೇಕು.
ಹೆಣ್ಣು ಬೆಕ್ಕು ಬಸುರಿ ಆಗಿರ್ಬೇಕು. ಹೌದೌದು. ಮತ್ತೆ ಗಂಡು ಬೆಕ್ಕುಗಳೆಲ್ಲಾದ್ರೂ ಬಸುರಿ ಆದವ ಆಗುವುದಿಲ್ಲ. ನೀನ್ ಅಂತವನಂತ ಹೇಳುವುದು ಅಂದ್ರೆ ಕಾರಣ 90 ಆಗದೆ ಇದ್ದರೆ 80-85 ಆದ್ರೆ ಇನ್ನು 5 ಗಂಡು ಬೆಕ್ಕು ಸೇರಿಸಿದ್ರೆ ಹಾಗ ಹಾಗೆ ಮಾಡುವುದಿಲ್ಲ. ಮತ್ತೆ ಮುಂದೆ ಮತ್ತೆ 90 ಸೊಳ್ಳೆ ಹೆಣ್ಣು ಸೊಳ್ಳೆ ಆಗಬೇಕು. ಹೆಣ್ಣು ಸೊಳ್ಳೆ? ಹೌದು. ಸೊಳ್ಳೆಯಲ್ಲಿ ಹೆಣ್ಣು ಗಂಡು ಹುಡುಕುದು ಹೇಗೆ ಮಾರ್ರೆ? ಅದು ಸುಲಭ. ಹೇಗೆ? ಒಂದು ದರ್ಪಣವನ್ನು ಇಡು, ಆ ದರ್ಪಣದ ಮುಂದೆ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದೇ ಹೆಣ್ಣು ಸೊಳ್ಳೆ. ದರ್ಪಣದ ಮುಂದೆ ಗಂಟೆಗಟ್ಟಲೆ ಕೂತದ್ದೆಲ್ಲ ಹೆಣ್ಣು ಸೊಳ್ಳೆ. ಹಾಗಾದ್ರೆ ಗಂಡು ಸೊಳ್ಳೆ? ಗಂಡು ಸೊಳ್ಳೆ ಬರ್ತದೆ, ಹೀಗೆ ಮಾಡ್ತದೆ, ಹಾಗೆ ಹೋಗ್ಬಿಡ್ತದೆ, ಎಲ್ಲ ಗಂಡು ಸೊಳ್ಳೆ. ಇಲ್ಲ, ಎಲ್ಲ ಗಂಡು ಸೊಳ್ಳೆಗಳು ಹಾಗೆ ಮಾಡುವುದಿಲ್ಲ, ಮತ್ತೆ ಕೆಲವೊಂದು ಮಾತ್ರ. ಆದ್ರೆ ಗಂಡು ಸೊಳ್ಳೆಯನ್ನು ಪತ್ತೆ ಹಚ್ಚಬೇಕಂತಾದ್ರೆ ನನ್ನ ಬಳಿ ಉಪಾಯ ಉಂಟು, ನಾನು ಹೇಳ್ತೇನೆ ಕೇಳಿ. ಒಂದಿಷ್ಟು ದೊಡ್ಡ ಪಾತ್ರೆಗೆ ಒಂದಿಷ್ಟು ಮದ್ಯ ಹಾಕಿಡುವ, ಅಷ್ಟೇ ಸಾಕು. ನಿಮಗಲ್ಲ, ಸೊಳ್ಳೆಗೆ. ಹಾಕಿಟ್ಟ ಮೇಲೆ ಆ ಪಾತ್ರೆಯ ಸುತ್ತ ಕೂತದ್ದೆಲ್ಲ ಗಂಡು ಸೊಳ್ಳೆ. ಏನು ತಲೆ, ಮುಂದೆ ನನ್ನ ಶಿಷ್ಯನಾದ್ರೂ ಆಗಬಲ್ಲೆ. ಶಿಷ್ಯರು ನಮ್ ಬೊಜ್ಜೆ ಆತ್ ಬೇಡ ಯಾಕ? ಅಲ್ಲ ಬೇಡ ಅಂತ. ಆಮೇಲೆ ಮುಂದೆ ಹಾಗಾಗಿ ಅಷ್ಟೇ ಮುಗಿಯುವುದಿಲ್ಲ. ಮತ್ತೆ ಇನ್ನು 2 ಕುರ್ಮ 2 ಮಸಾಲೆ. 2 ಕುರ್ಮ 2 ಮಸಾಲೆ. ಕೂರ್ಮ 2 ಇರಲಿ, ಮಸಾಲೆ 3 ಹೇಳಿ. ಯಾವ್ದು ತಿನ್ನುವುದು ಕಲ್ವ ಖುಷಿವಾಗ್ತಾ ಉಂಟು. ಯಾವ್ದು ನೀನು ಹೇಳುದು? ಕೂರ್ಮ ಅಂತ ಹೇಳಿದ್ರೆ ಆಮೆ. ಮಸಾಲೆ ಅಂದ್ರೆ ಮಸಾಲೆ ದೋಸೆ ಅಲ್ಲ, ಮೊಸಳೆ. ಮಸಾಳೆಗೆ ಮಸಾಲೆ ಅಂತ ಹೇಳಿದ ತೊಂದ್ರೆ ಇಲ್ಲ. ಆದ್ರೆ ಇಷ್ಟನ್ನೆಲ್ಲ ವ್ಯವಸ್ಥೆ ನನ್ನಿಂದ ಸಾಧ್ಯ ಇಲ್ಲ ಮಂತ್ರವಾದಿಗಳೇ. ಎಲ್ಲವನ್ನು ನೀವೇ ವ್ಯವಸ್ಥೆ ನಾನು ವ್ಯವಸ್ಥೆ ಮಾಡ್ಬೇಕಂತಾದ್ರೆ ಯಾರಿಗೆ ಹೇಳಬೇಕು? ಅವರಿಗೆ ಕೊಡಬೇಕು. ತೊಂದ್ರೆ ಇಲ್ಲ, ಎಷ್ಟು ಖರ್ಚಾಗ್ತದೆ ಅಷ್ಟು ಮಹಾರಾಜರ ಹತ್ರ ನಾನು ತೆಗೆಸಿ ಕೊಡ್ತೇನೆ. ಆದಷ್ಟು ಬೇಗ ದೈವ ಬಂಧನ ಮಾಡ್ಕೊಂಡು ನಮ್ಮ ಪುರದ ಹತ್ರ ಬನ್ನಿ.